ಯಮ್ಮ ನಾವು ಊರಿಗೆ ಹೋಗ್ತೀವಿ ಕಣಮ್ಮ. ಊರಿಗೆ ಹೋಗಿ ಯಾತೆ ಎಲ್ಲ ತಾಯಿ ಕಾರ್ಡು ಅದೆಲ್ಲ ತರಬೇಕು. ಶಿಶ್ವಾರದಾಗೆ ಅಲ್ಲೆಲ್ಲ ಬರ್ಸ್ಕೊಬರ್ಬೇಕು. ಅಲ್ಲೆಲ್ಲ ಬರ್ಸ್ಕೊಂಬಂದ್ರೆ ಇಲ್ಲಿ ಈ ಶಿಶ್ವಾರದಾಗೆಲ್ಲ ಕೋಳಿ ಮಟೆನೂ ಊಟ ಎಲ್ಲ ಕೊಡ್ತಾರೆ. ಅದಕ್ಕೆ ನಾವು ಊರಿಗೆ ಹೋಗಿ ಬರ್ತೀವಿ ಕಣಮ್ಮ. ಎಲ್ಲ ಯಾತೆ ಬಿಟ್ಟು ಬಂದಿದ್ದೀವಿ, ಅದನ್ನೆಲ್ಲ ತಗೊಂಡು ಬರ್ತೀವಿ. ಸರಿ ಅಮ್ಮ, ಆಯ್ತು. ಅವನ್ನ ಯಾತೆ ಹತ್ರ ಮಾತ್ರೇನು ಆಯಿಂಟ್ಮೆಂಟು ಕೊಟ್ಟಿರೋವೆಲ್ಲ ತಗೊಂಡು ಹೋಗಕ್ಕಿಲ್ರಿ? ಬರಲಿಲ್ಲ ಅಂತೀರ ಅಲ್ಲೇ ಹೆಚ್ಕೋಬೋದಾಗಿತ್ತು. ಇಲ್ಲ ಅಮ್ಮ, ಓಡತ್ತಿದ್ರು ಇವತ್ತು ಬಂದುಬಿಡ್ತೀವಿ. ನಾವೇನಲ್ಲಿ ಆತು ಮಾಡೋಕ್ಕೆ ಹೋಗಲ್ಲ, ಏನಿಲ್ಲ. ಅಲ್ಲೆಲ್ಲ ಇದ್ರೆ ಊಟ ಅಡುಗೆ ಪಡಿಗೆ ಮಾಡಬೇಕು, ಆಗಲ್ಲ ನನ್ನ ಕೈಲಿ. ಅದಕ್ಕೇ ಸುಮ್ಮನೆ ಬಂದುಬಿಡ್ತೀವಿ. ನಾವೇನೇನು ಅಲ್ಲೇನಿರಲ್ಲ. ಅದಕ್ಕೆ ಇನ್ನು ಯಾಕೆ ತಗೊಂಡೋಗನ್ ಬಿಡು. ಬರ್ತೀವಿ. ಓಡತ್ತಿದ್ರೆ ಓಡತ್ತಾದ್ರೂ ಬರ್ತೀವಿ. ರಾತ್ರಿ ಅಷ್ಟೊತ್ತಿಗೆ ಬಂದುಬಿಡ್ತೀವಿ ಕಣಮ್ಮ. ಸರಿ ಅಮ್ಮ, ಆಯ್ತು. ಅತ್ತೆ ಯಾಕೋ ಸಿಟ್ಟಾಗೈತೆ ಕಣೆ ಸುಗುಣ. ನಮ್ಮಮ್ಮ ಹೆಂಗೆ ಕಣ್ರಿ. ನಡೀರಿ ಸುಮ್ಮನೆ, ಇವಾಗ ಯಾವ್ದು ಬಸ್ ಬರುತ್ತಪ್ಪ? ಯಾವುದೋ ಬರ್ಬೋದು ಇವಾಗ. ನಡಿ ಹೋಗನ್ ಬಸ್ ಸ್ಟ್ಯಾಂಡಕ್ಕೆ ಹೋದ್ರೆ ಗೊತ್ತಾಗುತ್ತೆ. ಬಸ್ ಸ್ಟ್ಯಾಂಡಾಗ ನಿಂತ್ಕೊಂಡ್ರೆ ನಾನು ಅಲ್ಲಿಗೆ ಹೋಗ್ತಾರೆ, ಅಲ್ಲೇ ಇರ್ತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾವ ಬರ್ತೀವಿ ಓಡತ್ತಾದ್ರೂ ತಿರ್ಕೊಂಡು ಬರ್ತೀವಿ ಅಂತ ಹೇಳೋಗ್ತಾಳೆ. ನಮಗಂತೂ ಸಾಕಾಗೈತಿ, ಇವರಿಬ್ಬರು ಸಾಕ್ರಿ ಮಾಡಿ 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 ನನಗಂತೂ ಬೇಜಾರಾಗ್ಬಿಟ್ಟೈತಿ. ಅಯ್ಯಪ್ಪ ಬಲ್ದು ಸವಾಸ. ಈಗಲೇ ಬಂದ್ರಿ, ಇನ್ನು 3 ತಿಂಗಳಾಗೈತೆ. ಈಗಲೇ ಬಂದರೆ ಹುಡುಗರು 9 ತಿಂಗಳಾಗತ್ತಕ ಇನ್ನು ವರ್ಷ ತಕ ಕಾಟ್ಲಾಡ್ಬೇಕಾಗುತ್ತೆ. ನಾನು ಇನ್ನು 1-1.5 ವರ್ಷ ತಕ ನಾನು ಕಾಟ್ಲಾಡ್ಬೇಕಾಗುತ್ತೆ. 2 ವರ್ಷನೇ ಅನ್ಕೊಳಮ್ಮ. ಒಟ್ಟಿನಲ್ಲಿ 2 ವರ್ಷ ನಾನು ಹೆಂಗೆ ಪೇಸಾಡ್ಬೇಕಾ ಹೇಳ್ತಾಗಿ. ನನಗೆ ಆಲೆ ಇವಾಗಲೇ 15 ದಿನಕ್ಕೆ ಬೇಜಾರು ಹೊತ್ತೋಗೈತೆ ಹಂಗೇನೆ. ಏನಿದ್ದು ಬರ ಆಲೆ ಬಂದುಬಿಡ್ತೀವಿ ಅಂತಾಳೆ. ಎಲ್ಲಿಗೆ ಮಂಜಮ್ಮ? ಸುಗಣನ ಗಂಡ ಹೊಲ್ಟಿದ್ರು. ಊರಿಗೆ ಹೋದ್ರು ಕಣಿರುಕ್ಕಮ್ಮ. ಯಾಕೆ ಬಿಟ್ಟು ಬಂದವ್ರಂತೆ, ತಗೊಂಡು ಬರ್ತೀವಿ ಅಂತ ಹೇಳಿ ಹೋದ್ರು ಗಂಡ ಹೆಂಡ್ತಿ ಇಬ್ಬರಾಳು. ಅಲ್ಲ ಇಲ್ಲೇ ಇರ್ತಾರೆ, ನಂಗಾರು ಹೋಗಲ್ವೇನಲ್ಲೇ? ಅದಕ್ಕೆ ಎಲ್ಲ ತಗೊಂಬರಕ್ಕೆ ಹೋಗ್ಯವಳೆ ನೋಡಮ್ಮ. ಒಂದು 5 ತಿಂಗಳು ತಕ್ಕನ ಇದ್ದು, ಇವಾಗ ಇನ್ನೇನು ವಾಂತಿ ಆಗಲ್ಲ, ಏನಿಲ್ಲ. ಒಂದು 5-6 ತಿಂಗಳು ತಕ್ಕ ಇದ್ದು 5 ತಿಂಗಳು ಈಗ ಹೆಂಗೆ 3 ತಿಂಗ್ಳ ಬಂದಿದ್ದೀವ. ಒಂದು ಸತಿಗ ತಿರ್ಗಾ 9 ತಿಂಗ್ಳಿಗೆ ಬಿದ್ದ ಬಂದರೆ ಕಾರಣವಾಗೆ ಹುಡುಗರು ದೊಡ್ಡವಾಗತ್ತಕ 9 ತಿಂಗಳವಾಗತ್ತಕ ಸಾಕ್ಕೊಂಡು ಹೋಗ್ಬೋದು. ಇವಾಗಲಿಂದನೇ ಇದ್ದರೆ 2 ವರ್ಷ ನಾನು ಅವಳ್ತಾಗ ಹೆಂಗೆ ಕಾಟ್ಲು ಮಾಡಬೇಕೆ? ಒಂದು ಬೋದಕ್ಕೆ ಮಾಡಲ್ಲ ಕಣಿ. ಒಂದು ಬೋದಕ್ಕೆ ಮಾಡಲ್ಲ. ಒಂದಿಲ್ಲಮ್ಮ, ನನಗಂತ ಸಾಕಾಗ್ಬಿಟ್ಟೈತಿ. ಯಪ್ಪ ಇವಳು ಸವಾಸ ಬೇಡಮ್ಮಂಗಾವತ್ತಿಲ್ಲಡು. ಯಮ್ಮ ನೀರು ಕೊಡು, ಒಂದು ಲೋಟ ನೀರು ಕುಡಿ ಹಾಕೊಂಡು ನನ್ನ ಕರಿತಾಳೆ. ಕ್ಯಾಸ್ತಾಳೆ ಇಕ್ಕೊಂಡವಳು ನನ್ನ. ಏನು ಮಾಡ್ತೀಯಮ್ಮ ನೀನು? ಅಮ್ಮಯ್ಯ ಅದಳು ಒಂದು ಸರಿಸ್ಕೋಬೇಕು. ಇನ್ನೇನು ಮಾಡೋಕ್ಕಾವತ್ತು? ಬಸ್ರಿ ಹೆಂಗ್ಸ್ ಬೇರೆ ಮಕ್ಕಳಿಲ್ಲ ಅಂದರೆ ಅಯ್ಯೋ ನಮ್ಮ ಹುಡುಗಿಗೆ ಮಕ್ಕಳಿಲ್ಲಪ್ಪ, ನಮ್ಮ ಹುಡುಗಿಗೆ ಮಕ್ಕಳಿಲ್ಲ ಅಂತಿದ್ದೆ. ಹೆಂಗೆ ಇವಾಗ ಮಕ್ಕಳು ಆಗ್ತಾಯಿದ್ದಾವೆ, ಇನ್ನೇನು ಮಾಡೋಕ್ಕಾಗುತ್ತೆ? 1-2 ದಿನ ನೀನು ಸುಧಾರಿಸ್ಕೋಬೇಕು. ಮಕ್ಕಳಿಲ್ಲ ಅಂದರೆ ಅಯ್ಯೋ ನಮ್ಮ ಹುಡುಗಿಗೆ ಮಕ್ಕಳಿಲ್ಲ ಅಮ್ಮಂಗೆ ಆಗುತ್ತತ್ತ. ಹೆಂಗೆ ಆಗ್ತಾಯಿದ್ದಾವಲ್ಲ, ಚೆನ್ನಾಗಿರು. ಹೋಗತ್ತ. ಏನಂದ್ರೆ ಬೇಜಾರಮ್ಮ ತಾಯಿ. ನಾವು ಹಿಂಗೆ ಮಾಡಲಿಲ್ಲ, ನಾವು ಹಂಗೆ ಬದುಕು ಮಾಡ್ತಿದ್ವಿ, ಏನೂ ಆಗ್ತಿರ್ಲಿಲ್ಲ. ಅವಳು ಬೋ ಸೂಸ್ಮಿ ನಮ್ಮ ಸೌಗುಣ. ಅತ್ಲ ಕಡ್ಡಿ ತೆಗ್ದಿತ್ಲಾಗ ಹಾಕಲ್ಲ, ಯಮ್ಮ ನನಗಾಗಲ್ಲ ಅಂತಾಳೆ. ಅಲ್ಲ ಇವತ್ತು ಊರಿಗೆ ಹೋಗ್ತಾ ಇದ್ದಾರೆ, ಇದು ಬರೋದ ಬೈಗಾಗತಿ ಬಂದುಬಿಡ್ತೀವಿ ಅಂತಾರೆ. ಅವನೊಂದು ಕಡೆ ಕೆಲ್ಸಕ್ಕೆ ಹೋಗಲ್ಲ, ಬೇಡಮ್ಮ ಸುಮ್ಮನೆ ಮನಿಕ್ಯಮ್ಮದೀನಿ. ಸುಮ್ಮನೆ ಮನಿಕೊಂಡಿರ್ತಾನೆ ಯಾವಾಗ್ಲೂ. ನಾಯಿ ಕಡ್ದಿದ್ದೊಂದು ಯಾವ ಮಾಡ್ಕೊಂಡು ಸುಮ್ಮನೆ ಮನಿಕ್ಯಮ್ಮದಿ. ಇನ್ನೇನು ಮಾಡೋಕ್ಕಾಗುತ್ತೆ ಪಾಪ, ಅವನಿಗೂ ನಾಯಿ ಕಡ್ದಿರೋದು ನೋವು ಆಗೈತಿ. ಮೇಲಿಂದ ಅಂಗಡಿ ಓಪನ್ ಮಾಡ್ತೀನಿ ಅಂತ ಹೇಳಿ ಎದ್ದಾಗ ಹೇಳ್ತಿದ್ದು ನಮ್ಮ ನಂತಾಗಿ. ಯಾಕೆ ಅಂಗಡಿ ಓಪನ್ ಮಾಡ್ತೀನಿ ಕಣ ಕಾಯಿಪಾಟಿಂದ ನಾ ಚೆನ್ನಾಗಾಗಿದ್ನಿ, ಏಟ ಮೇಲು ಅಂಗಡಿ ಓಪನ್ ಮಾಡ್ತೀನಿ ಹೋಗಿ ಅಂತ ಹೇಳಿ ಹೇಳ್ತಿದ್ದಮ್ಮ. ಯಾಕಾನ ಮಾಡಿക്കുನಿಲ್ಲಮ್ಮ ಜರಿತಾಳೆ. ಉಪ್ಪು ಕಮ್ಮಿ ಹಾಕಿದ್ಯಾ, ಖಾರ ಕಮ್ಮಿ ಹಾಕಿದ್ಯಾ, ಯಾತಾನ ಒಂದು ಹೇಳ್ತಿರ್ತಾಳೆ. ನಾನು ಯೋಟ ಅನ್ಸರ್ಸನೆ ಹಂಗೆ ಸಿಟ್ಟು ಬಂದಂಗೆ ಅವಕ್ಕೆ ಏನು ಮಾಡೋಣ. ಅವರು ಅಣ್ಣ ತಮ್ಮಗಳು ಒಳ್ಳೆಯರು ಕಣಿ. ಇವಳು ನಮ್ಮ ಸಗುಣ ಯಾರನ್ನೂ ಸೇರಲ್ಲವು. ಅವ್ರ ಅಣ್ಣ ಹೆಂಡ್ತಿ ಅವ್ರ ಅತ್ತೆ ಬೋಲ್ ಒಳ್ಳೆಯರು. ಇಬ್ಬರಳು ಗಂಡ ಹೆಂಡ್ತಿ ಒಳ್ಳೆಯರು ಕಣಮ್ಮ ನಿಜವಾಗ್ಲು. ಇವಳೇ ನಮ್ಮ ಸುಗುಣಂದೆ ಒಂದಿಷ್ಟು ಸ್ಯಾಡವು ಬಿಡು. ಏರ್ಗಾದ್ರಿ ಎಲ್ಲರೂ ನೋಡಕ್ಕೆ ಬರ್ತಾರೆ, ಮಾತಾಡಿಸ್ತಿಲ್ದಾರೆಲ್ಲ ಬರ್ತಾರೆ ಬಿಡು. ಮಂಜಕಯ್ಯ ಚೆನ್ನಾಗಿದ್ರೆ ಅವ್ರ ಮನೆಯಾಗೇನು ಅವ್ರ ಅತ್ತೆನೂ ಮಾಡುತ್ತಾರೆ, ಮಾಮನೂ ಒಂದು ಬದುಕಿಗಿಕ್ಸಲ್ಲ. ಅವಣ್ಣೇನು ಒಳ್ಳೇದೇ ಆತನು ಇವತ್ತು ಹಂಗೆ ಹಿಂಗೆ ಅಂತ ಮಾತಾಡೋದಾಗಲಿ ಯಾತು ಮಾತಾಡಲ್ಲ ಪಾಪ. ಇವಳೇ ಒಂದಿಟ್ಟು ಸಿಡಿಮಿಡಿ ಅಂತಾಳೆ ನಮ್ಮ ಸುಗುಣನೇ ಒಂದಿಟ್ಟು ಎಲ್ಲ ತಗೋ ಜೋರು ಮಾಡೋದು, ಎಲ್ಲರನ್ನೂ ಕೇಣಿಸಣಿ ಮಾಡೋದು ಇಂಥ ಮಾಡ್ತಾಳೆ. ಅವರೆಲ್ಲ ನಾವು ಒಳ್ಳೆಯರ್ ಕಣೇನಿಲ್ಲಮ್ಮ. ಇವಳೇ ನಮ್ಮ ಸುಗುಣನೇ ಒಳ್ಳೆಯಳಲ್ಲ. ಇನ್ನು ನೋಡಿ ಊರಿಗೆ ಬೇರೆ ಹೋಗ್ತೀನಿ ಅಂತ ಹೋಗ್ಯವಳ, ಅಲ್ಲೇನು ಕ್ಯಾತೆ ತೆಗಿತಾಳೋ ಏನೋ ಗೊತ್ತಿಲ್ಲ. ಹೋದ್ಮೇಲೆ ಏನಾನ ಒಂದು ನೆನೆಸ್ಕೊಂತಿರ್ತಾಳೆ, ಏನಾನ ಒಂದು ಮಾತಾಡ್ತಿರ್ತಾಳೆ. ವರ್ಷ ಅವಳು ಹೇಳ್ದಂಗೆ ಕುಣಿತಾನೆ. ನಾನು ಹೇಳ್ತೀನಿ, ಅವಳು ಹೇಳಿದ ಮಾತು ಕೇಳಬೇಡಪ್ಪ. ನಿನ್ನ ಪಾಡಿಗೆ ನೀನು ನಿನ್ನ ಸ್ವಂತ ಬುದ್ಧಿಯಿಂದ ಏನೋ ದುಡ್ಕೊಂಡು ಏನೋ ನೀನು ಮಾಡ್ಕೊಂಬದು ನೋಡ್ಕ ಸುಮ್ಮನೆ ಕುಕ್ಕಬೇಡ ಅಂತ ಹೇಳ್ತೀನಿ. ಅದನ್ನೊಂದು ನೆವ ಮಾಡ್ಕೊಂಡು ಸುಮ್ಮನೆ ಕುಕ್ಕಂತಾರೆ.
ಇನ್ನ ಬ್ಯಾರೆ ಹೋಗಿಲ್ವಾ ಅವ್ರು ಮಂಜಮ್ಮ ಅದಕ್ಕೆ ಅವ್ರ ಅಪ್ಪ ಅಮ್ಮ ಇಂತಾಗೆ ಜಗಳ ಮಾಡ್ಕೊಂಬಂದಿರೋದ್ನಿಲ್ಲಮ್ಮ ಅಲ್ಲ ಅನ್ಸರ್ಸ್ಕೊಂಡು ಹೋಗ್ಬೇಕಾ ಕೊಡ್ತಾರೆ ಇವತ್ತಲ್ಲ ನಾಳಿಕೆ ಈಗ ಅವರೇನೇನು ಕಳಿಯಲ್ಲ ಏನಿಲ್ಲ ಭಾಗ ಕೊಡಲಿಲ್ಲ ನಾನು ಈ ಊರ ಕಾಲಿಕ್ಕಲ್ಲ ಅಂತ ಹೇಳಿ ಬಂದಿದ್ದಾರೆ ಇಬ್ಬರಳು ಗಂಡ ಹೆಂಡತಿ ಮುನಿಸ್ಕೊಂಡು ಬಾಡಿಗೆ ಮನೇನ ಎಲ್ಲನೋ ಸಿಗ್ತಾವೆ ಅಂತ ಹೇಳಮ್ಮ ಇಲ್ಲೇ ಬಾಡಿಗೆ ಇಡ್ತೀನಿ ಅಂತಿದ್ಲು ನೋಡಮ್ಮ ಇವಾಗ ಮನೆಯಾಗ ಯಾರು ಇಲ್ಲ ಅಂದ್ರು ನಮ್ಮಯ್ಯ ಮಗಳು ಬೇರೆ ಕಳಿಸೋಳಿ ಅಂತ ಹೇಳಿ ಆಮೇಲೆ ಕೆಟ್ಟ ಹೆಸರು ತಕ್ಕೇನಮ್ಮ ಅಂತ ನಾನು ಅದಕ್ಕೆ ಅಡ್ಡಾಗ ಸಿಟ್ಟಾದೆ ಕಣ್ಣಿನಿಲ್ಲಮ್ಮ ಅವಾಗ ಮಾಡ್ಕೋಬೇಕಮ್ಮ ಮುಂಚರಾದ್ಮೇಲೆ ಇಂಥವೆಲ್ಲ ಮಾಡ್ಕೊಂಬಕ್ ಹೋಗ್ಬಾರ್ದು ನಾವೇನು ಚೆನ್ನಾಗಿ ಕೈದೀವಿ ಕಣಿ ನಾನು ಯಾತ ಮಾತಾಡಕ್ಕೆ ಹೋಗಲ್ಲ ಬಸ್ ಫ್ರೆಂಡ್ಸ್ ಅಂತ ಹೇಳಿ ನಾನು ಯಾತ ಮಾತಾಡಕ್ಕೆ ಹೋಗಲ್ಲ ಕಣಿ ಬಿಡತ್ತ ಹೇಳಿ ಓಟು ಅನ್ಸರಿಸ್ತೀನಿ ನಾನಂತೂ ಅನ್ನಂಗೆ ಅನ್ಸರಿಸ್ತಾರೇ ಇಲ್ಲ ನಮ್ಮಳ್ದೇ ಒಂಥರ ನಮ್ಮ ಸುಗುಣಂದೇನಿ ಅವಳಿಗೆ ಹೆಂಗೆ ಬೇಕು ಹಂಗೆ ಮಾಡಲೇಬೇಕು ಇಲ್ಲಾಂದ್ರೆ ಹಂಗೆ ಹಿಂಗೆ ಅಂತ ಹೇಳ್ತಿರ್ತಾಳೆ ಏನು ಮಾಡೋದು ಏನು ಮಾಡೋಕ್ಕಾಗುತ್ತಮ್ಮ ಬಸ್ ಫ್ರೆಂಡ್ಸು ತವ್ರ ಮನೆ ಬರ್ದಲ್ಲಿ ಎಲ್ಗೆ ಹೋಗ್ತಾಳೆ ಹೇಳು ಇನ್ನೇನು ಮಾಡೋಕ್ಕಾಗುತ್ತೆ ಒಂದು 2 ದಿನ ಅನ್ಸರಿಸ್ಬೇಕಮ್ಮ ನೀನು ಹಿಂಗೆ ಮಾತಾಡಿದ್ರೆ ಅವ್ರ ಕಡೆಗಳೆಲ್ಲ ಸೇರ್ತಾರೆ ಅವು ಯಾರು ನೋಡಲ್ಲ ನಿನಗೆ ಎಷ್ಟು ಬೇಜಾರಾಗೈತಿ ನಿನ್ನ ಮಗಳ ಮೇಲೆ ಅಲ್ಲ ನಾನು ನೋಡ್ಕೊಂತೀನಿ ಕಣೇನಿಲ್ಲಮ್ಮ ನಾನೇನು ನೋಡ್ಕೊಂಬಂಗಿಲ್ಲ ನಾನೇನು ಅವಳು ಬಂದಂಗಿಂದ ಒಂದು ಬೋದ್ ಕೇಳಿಲ್ಲ ತೀರನ ಸುಮ್ಮನೆ ಕುಕ್ಕಬಾರ್ದು ಇಲ್ಲಾಂದ್ರೆ ಓಡಾಡ್ಕೊಂಡನ ಬಾರ ಮಾತಾಗಿತ್ತಾಗೆ ಅಂತ ಹೇಳ್ತೀನಿ ಬಂದ್ರೆ ನಿಮ್ಮ ಅಂತಕಿನ್ ಬತ್ತಾಳೆ ಸಾರು ಪಾರು ವಯಸ್ಸೆ ಮಕ್ಳು ಓಟ್ ಹಿಡ್ಕೊಂಡು ಇಲ್ಲಾಂದರೆ ಎಲ್ಗೂ ಹೋಗೋದೇ ಇಲ್ಲ ಸುಮ್ಮನೆ ಮನ್ಕೊಂಡಿರ್ತಾಳೆ ಅದಕ್ಕೆ ನಾನು ಹಂಗೆ ಹೇಳೋದು ಸೋಂಬೇರಿ ಆಗ್ಬೇಡ ಕಣಮ್ಮ ಯೋಟನ ಅಂತ ಹೇಳಿ ಅದಕ್ಕೆ ನಾನು ಹೇಳೋದು ಅಷ್ಟೇ ನಾವೇನು ನೋಡ್ಕೊಂಬಕ್ಕೇನು ಇದು ಮಾಡೋಕ್ಕಲ್ಲ ಕಣೆ ನೋಡ್ಕೊಂತೀನಿ ನಾನು ನೋಡ್ಕೊಂಬಲ್ಲಿ ಇನ್ಯಾರು ನೋಡ್ಕೊಂತಾರೆ ಹೇಳು ಅಲ್ಲ ಇವಾಗ ಅಲ್ಲೇ ಇದ್ರ ಅಂತಮ್ಮ ಇನ್ನೇನು 3 ತಿಂಗಳಾಗೈತಿ 9 ತಿಂಗಳು ಬಂದ್ರೂ ಈ ಓಟ ವಾಸಿ ಅದು ಬಿಟ್ಬಿಟ್ಟು ಇವಾಗಲೇ ಬಂದರೆ ಇನ್ನು ಯೋಸ್ತಿ ನಿಲ್ಕೋಬೇಕು ತಲೆ ಬೇಜಾರು ಹಿಡಿಸ್ತಾಳೆ ನಿನ್ನೆ ನಾನು ನೋಡಪ್ಪ ಮಗಳನ್ನ ಹೆಂಗೆ ಬೈಕೊಂಬತ್ತೀವಿ ಅಕ್ಕ ಅಂತ ಅಂದರು ಅನ್ನು ನಿನ್ನ ತಲೆ ಬೇಜಾರು ಹಿಡಿಸ್ತಾಳೆ ಆ ಥರ ಮಾಡಿದ್ರು ಒಪ್ಪಲ್ಲ ಏನಿಲ್ಲ ಹಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳ್ತಿರ್ತಾಳೆ ಅದಕ್ಕೆ ನನಗೆ ಬೇಜಾರಾಗುತ್ತತ್ತ ನಾವೇ ಆದ್ರತ್ತ ನಾನು ನನ್ನ ಮಗನೇ ಆದ್ರತ್ತ ಸುಮ್ಮನೆ ನಮಗೆ ಹಾಕ್ಬೇಕಾದ್ ಮಾಡ್ಕೊಂಡು ನುಂಡ್ಬಿಡ್ತೀವಿ ಸುಮ್ಮನೆ ಓದ್ತ ಬಟ್ಟೆ ಸುಮ್ಮನೆ ಮಾಡ್ಕೊಂತೀವಿ ನಾವು ಯಾವುದೂ ಟೆನ್ಷನ್ ತಮ್ಮಕ್ಕೆ ಹೋಗಲ್ಲ ಉಳಿದು ಬಿಟ್ರೆ ನಮಗೆ ಟೆನ್ಷನ್ ಅಯ್ಯೋ ನೋಡೋಕ್ಕಾಗಲ್ಲ ಅಮ್ಮ ನನ್ನ ಕೈಲಿ ಆಗಲ್ಲ ಕಣಮ್ಮ ಅಮ್ಮ ನನ್ನ ಕೈಲಿ ಆಗಲ್ಲ ಕಣಮ್ಮ ಎದ್ದಳಕ್ಕಾಗಲ್ಲ ಸುಸ್ತಾಗುತ್ತೆ ಅಂತಾಳೆ ಹಂಗೆ ಕಣ್ಮಂದ ಕೈ ಒಬ್ಬೊಬ್ರಿಗೆ ಹಂಗೆ ಆಗುತ್ತೆ ಬಿಡು ಪ್ರೆಗ್ನೆಂಟ್ ಇದ್ದಾಗ ಒಬ್ಬೊಬ್ರಿಗೆ ಸುಸ್ತಾಗೋದು ಅದೆಲ್ಲ ಆಗುತ್ತೆ ಎಲ್ಲರೂ ಒಂದೇ ಸಮಕ್ಕಿರೋಕ್ಕಾಗಲ್ಲ ಇಲ್ಲ ಕಣೆ ಇವತ್ತು ಚೆನ್ನಾಗಿ ಕೈದಾಳೆ ಸುಮ್ಮನೆ ಆಗಲ್ಲ ಕಣಮ್ಮ ಆಗಲ್ಲ ನನ್ನ ಕೈಲಿ ಕೆಲಸ ಮಾಡೋಕ್ಕಾಗಲ್ಲ ಅಂತಾಳೆ ಗನ್ವಾಗ ಇದ್ದಾಳೆ ಇವತ್ತು ನೋಡು ಊರಿಗೆ ಹೋಗ್ತೀನಿ ಅಂತ ಹೇಳಿ ಹೋಗ್ಯಾಳು ಗನ್ವಾಗಿ ಓಟು ಅದು ಇದು ತಗೊಂಡು ಬರ್ತೀನಿ ಅಂತ ಹೇಳಿ ಹೋಗ್ಯಾರಮ್ಮ ಇಬ್ಬರು ಗಂಡ ಹೆಂಡ್ತಿ ಅವ್ರು ಇನ್ನೂ ಏನೋ ನಂಬ್ತಾರೋ ಏನೋ ಇವ್ರು ಯಾಕೆ ಮಾತಾಡ್ತಾರೋ ಇವರು ಮೊದಲೇ ಇಬ್ಬರು ಸಿಟ್ನಾರು ಅವರು ಇಬ್ಬರು ಸಿಟ್ನಾರು ಹೋಲ್ ಬೈ ಹೋಗುತ್ತೆ ಅವಾಗ ಒಂದು ಸತಿನ ಹಿಂಗೇನೆ ಕಣಮ್ಮ ಯಾತೋ ಮಾತಾಡಿದ್ದೆ ಆದ್ಮೇಲೆ ಸುಗುಣಂತಕ್ಕೆ ಬಂದು ಯಾರೋ ಹೇಳಿದ್ರು ನಿಮ್ಮಮ್ಮ ಹಿಂಗೆ ಮಾತಾಡ್ತು ಅಂತ ಯಾಕೆ ಬೇಕು ಒಂದು 2 ದಿನ ಇರ್ತಾಳೆ ಸುಮ್ಮನೆ ಯಾತು ಮಾತಾಡೋಕೆ ಹೋಗ್ಬೇಡಿ ನೀವು ಅಮ್ಮ ಹಿಂಗಂತು ಅಂತ ಏತು ಇಲ್ಲಮ್ಮ ನಾವೇ ಅದಕ್ಕೆ ಮಾತಾಡೋನಿಲ್ಲ ನಾವಂತೂ ಬರೀ ಎಲ್ಲಿ ಮಾತಾಡಿರ್ತೀವ ಅಲ್ಲಿ ಬಿಟ್ಟು ಹಾಕ್ತೀವಿ ನಾವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ಯಾತೂ ನೋಡಿದ್ರಲ್ಲ ವೀಕ್ಷಕರೇ ಸುಗುಣನ್ನ ಅವ್ರ ಅಮ್ಮ ಹೆಂಗೆ ಬೈಕಾಳುತ್ತೆ ಅಂತ ಹೇಳಿ ಮತ್ತು ಅವಳು ಏನೂ ಕೆಲಸ ಮಾಡೋದಿಲ್ಲ ಏನಿಲ್ಲ ಕಸನಾದರೂ ಹೊಡಿಬೇಕಾ ಏನೇನು ಮಾಡೋದಿಲ್ಲ ಅದಕ್ಕೇನೆ ಅಮ್ಮಿಗೂ ಬೇಜಾರಾಗೈತೆ ಮನುಷ್ಯರಿಗೆ ಎಷ್ಟಾನ ಬೇಜಾರು ಮಾಡಿಸಿದ್ರೆ ಎಂಥವ್ರಿಗೂ ಬೇಜಾರನೇ ಏನು ಮಾಡೋದು ನೋಡ್ತಾ ಇರ್ರಿ ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು.